ಸಾಹಿತ್ಯದ ಜೀವಾಳವಾಗಿರ್ತಕ್ಕಂಥ ಜಾನಪದ ತಾಯಿ ಬೇರು, ಸಾಹಿತ್ಯಕ್ಕೆ ತಾಯಿ ಬೇರಾದಂಥ ಜನಪದ ಇವತ್ತು ಎಲ್ಲ ಜನಪದ ಬಂಧುಗಳಿಗೆ, ಜನಪದ ಕಲಾವಿದರಿಗೆ, ಜನಪದ ಯಾರು ಉಳಿಸಿ ಬೆಳೆಸಿ ಕೊಂಡು ಹೋಗ್ತಾ ಇರ್ತಾರಲ್ಲ, ಮತ್ತು ಈ ಯುವ ಪೀಳಿಗೆಗೂ ಕೂಡ ವಿಶ್ವ ಜನಪದ ದಿನದ ಶುಭಾಶಯಗಳನ್ನು ಹೇಳುತ್ತಾ, ಆತ್ಮೀಯರೇ, ಹಳ್ಳಿಯಲ್ಲಿ ರಾಶಿ ಮಾಡುವಾಗ ಹಂತಿ ಪದಗಳ ಹಾಡ್ತಿದ್ರು. ಆ ಹಂತಿ ಪದಗಳ ಮಹತ್ವ ಇವತ್ತು ನಮ್ಮ ಜಾನಪದ ಕಣಿಜ ಆದಂಥ ಸಿದ್ದಪ್ಪ ಬಿದಿರಿಯವರು ನಮ್ಮ ಜೊತೆ ಅದಾರ. ಯಾವ ರೀತಿಯಾಗಿ ಹಂತಿ ಪದಗಳು ಇದ್ದು ಅಂತಕ್ಕಂಥದ್ದು ಅವ್ರು ಹೇಳ್ತಾರೆ. ಅದಕ್ಕಿಂತ ಮುಂಚೆ ಹೆಂಗೆ ಹೇಳ್ತಿದ್ರಪ್ಪ ಅಂದ್ರೆ, ಗಿಳಿ ಬಂದಾವಪ್ಪ ಗಿಳಿಯೋ ಗಿಳಿಯೋ, ಕಡದವ ಯಾಲಕ್ಕಿ ಗನಿಯೋ, ಕಡದವ ಯಾಲಕ್ಕಿ ಗನಿಯೋ, ನಮ್ಮ ಕಣದಾಗ ಮುತ್ತಿನ ತೇನಿಯೋ, ಕಣದಾಗ ಮುತ್ತಿನ ತೇನಿಯೋ, ಬೆಳ್ಳಾನೆ ಬೆಳಗೆದ್ದು ಯಾರ್ಯಾರ ನೆನೆಯಲಿ, ಎಳ್ಳು ಜೀರಿಗೆ ಬೆಳೆಯೋಳು ಭೂಮಿ ತಾಯಿ, ಎದ್ದೊಂದುಗಳಿಗೆ ನೆನೆದೇನಂತಕ್ಕಂಥದ್ದು ಆ ತ್ರಿಪದಿ ಮತ್ತು ಈ ಹಂತಿ ಹಾಡುಗಳೊಂದಿಗೆ ರೈತ ತನ್ನ ಬಾಳ್ವೆಯನ್ನು ಸ್ಟಾರ್ಟ್ ಮಾಡ್ತಿದ್ದ, ಪ್ರಾರಂಭ ಮಾಡ್ತಿದ್ದ ಅಂತಕ್ಕಂಥದ್ದು ಹೇಳುತ್ತಾ, ಹಂತಿಗಳು ಯಾವ ರೀತಿಯಾಗಿ ಶುರುವಾಗ್ತದೆ ಅಂಥೇಳಿ ನಮ್ಮ ಸಿದ್ದಪ್ಪಣ್ಣ ಬಿದಿರಿಯವರು ಹೆಂಗೆ ಹೇಳ್ತಾರೆ ಅನ್ನೋದು ಕೇಳ್ರಿ. ಕಣಯಾರ ಕಡದಾರು, ನೀರ್ಯಾರು ಹೊಡೆದಾರು, ಹೊತ್ತೇರಿ ಮೇಟಿ ಜಡದಾರು, ಹೊತ್ತೇರಿ ಮೇಟಿ ಜಡದಾರ ಹಳ್ಳಿ ಊರ, ಮುತ್ತೈದರ ಬಂದು ಮುರಿದಾರು, ಹಂತಿಯ ಹೊಡಿಯವರು ಹಂಚಿಕಿ ತೆಗೆದಾರು, ಚಾದ ಬೋಗಾಣಿ ಒಲಿ ಮುಂದೆ, ಚಾದ ಬೋಗಾಣಿ ಒಲಿ ಮುಂದೆ ಇಟ್ಟುಕೊಂಡ, ಚಾ ಕುಡ್ದ ಹಂತಿ ಹೊಡೆದಾರು, ಕಣದಾಗ ಕಂಕಿರ್ಲಿ ಒಲಿಯಾಗ ಬೆಂಕಿರ್ಲಿ, ಬೆಂಕಿರ್ಲೋ ನಿಮ್ಮ ಮಣದಾಗ, ಬೆಂಕಿರ್ಲೋ ನಿಮ್ಮ ಮಣದಾಗ ಶಂಕಪ್ಪಣ, ಸುಂಕಿರ್ಲೋ ನಮ್ಮ ಕಣದಾಗು, ಸುಂಕಿರ್ಲೋ ನಮ್ಮ ಕಣದಾಗು, ಎಡ್ಕಿನ ಹೊಲದಾಗ ಅಡ್ಕಿ ಬಿತ್ತವನ ಯಾರು, ನಡಕಟ್ಟಿನ ಹುಡುಗ ನಣತಮ್ಮ, ನಡಕಟ್ಟಿನ ಹುಡುಗ ನಣತಮ್ಮನ ಮಣಿಯಾಗ, ಹಣಕಟ್ಟಿನ ಹೋರಿ 16, ಹಣಕಟ್ಟಿನ ಹೋರಿ 16, ಸೂರ್ಯನ ಇದ್ರಿಗೆ ಕೂರಿಗೆ ಬಿಗಿಯವನ ಯಾರು, ದಡಿಯ ದೋತರದ ನಣತಮ್ಮ, ದಡಿಯ ದೋತರದ ನಣತಮ್ಮ ಹೊಲದಾಗ ಜವಾರಿ ಗೋಧಿ ಬಿತ್ತಾಣ. ನಮ್ಮ ಹಂತಿಪ್ಪದ್ದವ್ರು ಹೇಳುವಂಥ ಮಾತು ಅವಾಗ ಹೆಂಗಿತ್ತು ಅಂದ್ರೆ, ಬಾರಪ್ಪ ಮಳೆರಾಯ ಬಾರದ ಎಲ್ಲಿಗೆ ಹೋದೆವು, ಬಾರಪ್ಪ ಮಳೆರಾಯ ಬಾರದ ಎಲ್ಲಿಗೆ ಹೋದೆವು, ಬಡವರು ಬಾಯಿ ಬಿಡ್ತಾರೋ, ಬಡವರ ಬಾಯಿ ಬಿಡ್ತಾರ ಭೂಮಿಯನ್ನು, ಫಲಗಳು ಎದ್ದ ಕೈಯ ಮುಗಿದಾವು, ತುಂಬಿದ ಹೊಳೆಯಾಗ ಕೊಂಬ ಕಾಣುವುದೇನು, ಬಂಗಾರದಿನಿಯ ಬಸವಣ್ಣ, ಬಂಗಾರದಿನಿಯ ಬಸವಣ್ಣ ಬರುವಾಗ ತುಂಬಿದ ಗಂಗವ್ವ ತುಳುಕ್ಯಾರ. ಎಂಥ ಅದ್ಭುತವಾದ ಸಾಹಿತ್ಯ ಇದು, ಜನರಿಂದ ಬಂದಂಥ ಸಾಹಿತ್ಯ. ಅಜ್ಜರು ಹೇಳ್ತಕ್ಕಂಥದ್ದು ಮಾತು ಏನಂದ್ರೆ, ಯಾವ ಸಾಹಿತ್ಯಿಕವಾಗಿ ರೂಪುಗೊಂಡಂಥ ಪ್ರತಿ ಕಾದಂಬರಿಗಳಾಗಿರ್ಬೋದು, ಮೊದಲ ಜನಪದೀಯರಾಗಿದ್ದರು, ಜನಪದ ವಿಷಯಗಳೇ ಸಾಹಿತ್ಯಿಕ ರೂಪದಲ್ಲಿ ಬಂದು ಬೃಹತ್ ಸಾಹಿತ್ಯ ಆಯಿತು, ನಮ್ಮ ಕನ್ನಡ ಸಾಹಿತ್ಯ ಆಯಿತು ಅಂತಕ್ಕಂಥದ್ದು ನಿನ್ನೆ ಹೇಳ್ತಾ ಇದ್ರು ಅವರು. ಯಾಕಂದರೆ ಇವತ್ತು ವಿಶ್ವ ಜಾನಪದ ದಿನ ಇರೋದರಿಂದ ನಾವು ಮತ್ತು ಸಿದ್ದಪ್ಪ ಅಜ್ಜ ಅವರು ಅಕಸ್ಮಾತಾಗಿ ಕೂಡಿ ಇವತ್ತಿನ ಈ ಸಣ್ಣದೊಂದು ಸೇವೆ ಮಾಡಿದೆವು. ತಮ್ಮ ಆಶೀರ್ವಾದ ಇದರ ಮುಂದಿನ ದಿನಮಾನಗಳಲ್ಲಿ ಜನಪದವನ್ನು ಎಲ್ಲರೂ ಕೂಡಿ ಬೆಳೆಸೋಣ ಅಂತ ಹೇಳುತ್ತಾ, ನಮ್ಮ ಈ ಅಜ್ಜರು ಹೇಳಿದಂಥ ಹಂತಿ ಪದಗಳು ಎಲ್ಲರೂ ಕೇಳಿ ಆನಂದಿಸಿರಿ ಅಂಥೇಳಿ ನಾನು ಹೇಳುತ್ತಾ ನನ್ನ 2 ಮಾತು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.